ಆರ್ಎಸ್ಎಸ್ನವರು ಬಾಲ ಬಿಚ್ಚಿದ್ರೆ ಸುಮ್ಮನೆ ಇರಲ್ಲ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ನವರ ಸಭೆ ನಡೆಸಿದಾಗ ಗಲಭೆ ಆಗಿದೆ. ರಾಜ್ಯದಲ್ಲಿ ಗಲಾಟೆ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಇರಲ್ಲ. ಯಾವುದೇ ಸಮುದಾಯ ಬಾಲ ಬಿಚ್ಚಿದ್ರೆ ಸುಮ್ಮನೆ ಇರಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ನವರು ಇವತ್ತು ಬೆಳಗಾವಿಯಲ್ಲಿ ನೆನ್ನೆ ಗೊತ್ತಾಗ್ತಿದೆಯಲ್ಲ, ಆ ಥರ ಸಮಾವೇಶಗಳನ್ನ ಮಾಡಿದ ಮೇಲೆ ಒಂದಷ್ಟು ಘಟನೆಗಳಾಗ್ತವೆ ಅಂತ ಆರೋಪ ಕೊಲೆ ಇರ್ಬೋದು, ಘಟನೆಗಳಿರ್ಬೋದು, ಇದೆಲ್ಲ ಇತಿಹಾಸ ಇದೆ ಅಲ್ಲ. ಆ್ಯಂಡ್ ಎಲ್ಲಾನು ಎವಿಡೆನ್ಸ್ ಬೇಸ್ಡ್ ಅಲ್ಲ ಸರ್. ಫ್ಯಾಕ್ಟ್ಸ್ ಚೆಕ್ ಮಾಡಿದ್ದಾವೆ ದಯವಿಟ್ಟು. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರ್ಬೋದು. ದರ್ ಇಸ್ ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸಿಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದರೂ ಗಲಾಟೆ ಉಂಟು ಮಾಡೋದಾಗ್ಲಿ, ಶಾಂತಿಯನ್ನ ಕದಲೋದಾಗ್ಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಯಾವುದೇ ಸಂಘಟನೆ ಇರ್ಬೋದು, ಯಾವ ಸಮಾಜದ ಸಂಘಟನೆನೋ ಇರ್ಬೋದು. ವಿ ವಿಲ್ ನಾಟ್ ಅಲೌ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ನಿಮ್ಮ ಹತ್ರ ಇರೋ ಮಾಹಿತಿಗಳು ಆತಂಕ ಹುಟ್ಟಿಸೋಲ್ವಾ? ಹೇಗೆ? ಇಲ್ಲ, ಸದ್ಯಕ್ಕಿಲ್ಲ. ಈಗೆಲ್ಲಾನು ಇಲ್ಲೇ ಹೇಳಿದ್ರೆ ಮತ್ತೆ ಇಂಟೆಲಿಜೆನ್ಸ್ ಅಂದ್ರೆ ಏನು, ಗೌಪ್ಯ ಕಾಪಾಡಬೇಕಲ್ವಾ? ನಮಗೆ ಕೆಲವು ಮಾಹಿತಿ ಇದೆ. ಇವ್ರು ಬಾಲ ಬಿಚ್ಚಿದ್ರೆ ಯಾವುದೇ ಸಮುದಾಯದ ಸಂಘಟನೆಗಳಿರ್ಬೋದು, ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಂಡಿಲ್ಲ. ಯಾರಿಗೆ ಯಾವ ಜಾಗ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನೇನು ಹೇಳಿದ್ದಾರೆ, ಸದ್ಯಕ್ಕೆ ಇದೆಲ್ಲವೂ ಕೂಡ ಎಷ್ಟು ಪ್ರಸ್ತುತ ಈ ಹೊತ್ತಿಗೆ ಅಂತ? ರಂಜಿತ್, ಪ್ರಸ್ತುತ ಅಪ್ರಸ್ತುತ ಅನ್ನೋದಕ್ಕಿಂತ ಆರ್ಎಸ್ಎಸ್ನ ವಿರುದ್ಧ ತಮ್ಮ ಮಾತಿನ ಬಾಣಗಳ ಮೂಲಕ ಆರ್ಎಸ್ಎಸ್ನ ವಿರುದ್ಧ ವಾಗ್ದಾಳಿಗಳನ್ನು ನಡೆಸುವಂಥ ಪ್ರಕ್ರಿಯೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಗೃಹ ಸಚಿವರ ಆದ ನಂತರದಲ್ಲೂ ಕೂಡ ತಮ್ಮ ಮಾತಿನ ಹರಿತವನ್ನು ಇನ್ನೂ ಕೂಡ ಹೆಚ್ಚು ಮಾಡುವಂಥ ಪ್ರಕ್ರಿಯೆಗೂ ಕೂಡ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆ ಯಾಕೆ ಬಂತು ಅಂತಂದು ಹೇಳಿದ್ರೆ, ಈ ಹಿಂದಿನಿಂದನೂ ಕೂಡ RSSನ ನೋಂದಣಿ ಆಗಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಮಾಡಿದ್ರು. ನೋಂದಣಿಗಳನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡಬೇಕು ಅನ್ನೋಂಥ ಕೂಡ ಪ್ರಶ್ನೆ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಡೆಗೆ ಸಾಕಷ್ಟು BJP ನಾಯಕರಾಗಿರ್ಬೋದು, ಸಂಘ ಪರಿವಾರದ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಕಿಡಿಕಾರುವಂಥ ಪ್ರಸಂಗಗಳು ಕೂಡ ನಿರ್ಮಾಣ ಆಯಿತು. ನಿನ್ನೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು. RSSನ ಸಮಾವೇಶಗಳು ಎಲ್ಲಿ ಆಗ್ತವೆ, ಅದಾದ ನಂತರದಲ್ಲಿ ಒಂದಷ್ಟು ಘಟನೆಗಳಾಗ್ತವೆ, ಕೊಲೆಗಳಾಗ್ತವೆ ಅನ್ನೋಂಥ ಅಭಿಪ್ರಾಯದಲ್ಲಿ ಮಾತನಾಡಿದ್ರು ಅನ್ನೋಂಥ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೆಲ್ಲಿ ಸಮಾವೇಶಗಳಾಗಿದ್ದಾವೆ, ಅದಾದ ನಂತರದಲ್ಲಿ ಆಗಿರುವಂಥ ಕೊಲೆಗಳಾಗಿರ್ಬೋದು, ಮತ್ತು ಒಂದಷ್ಟು ಘಟನೆಗಳಾಗ್ತವೆ, ಇದಕ್ಕೆಲ್ಲವೂ ಕೂಡ ಸಾಕ್ಷಿ ಇದ್ದಾವೆ. ಅದರ ಜೊತೆಗೆ ಗೃಹ ಇಲಾಖೆ ವ್ಯಾಪ್ತಿಯಲ್ಲಿರುವಂಥ ಒಂದಷ್ಟು ಗುಪ್ತಚರ ಇಲಾಖೆ ಏನಿದೆ, ನಮ್ಮ ಬಳಿಯೂ ಕೂಡ ಮಾಹಿತಿ ಇದೆ. ಆ ಮಾಹಿತಿಯನ್ನು ಆಧರಿಸಿ ಸೂಕ್ತ ಸಂದರ್ಭದಲ್ಲಿ ಮಾತನಾಡ್ತೀವಿ ಅನ್ನೋಂಥ ಹೇಳುವುದರ ಜೊತೆಗೆ ಒಂದಷ್ಟು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಅಂತಂದು ಹೇಳಿದ್ರೆ, ಯಾವುದೇ ಸಮುದಾಯ ಆಗಿರಲಿ ಅಥವಾ ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ RSSನ ವಿಚಾರಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿ ಕದಡುವಂಥ ಪ್ರಶ್ನೆ ಏನಾದರೂ ಮಾಡಿದ್ರೆ ನಾವು ಗೃಹ ಇಲಾಖೆ ಸುಮ್ಮನೆ ಕೂರೋದಿಲ್ಲ. ಅದು ಯಾವುದೇ ಸಮುದಾಯದ ಸಂಘಟನೆಗಳು ಇರಲಿ ಅನ್ನುವಂತಹ ಮೂಲಕ ಪರೋಕ್ಷವಾಗಿ ಮತ್ತು ನೇರವಾಗಿ RSSನ ವಿಚಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನವನ್ನು ಮೂಡಿಸಿದಂತ ಇದ್ದಾಗಲೂ ಕೂಡ ಕಾಂಗ್ರೆಸ್ನ ಒಳಗಡೆನೂ ಕೂಡ ಒಂದಷ್ಟು ಆತಂಕವೂ ಕೂಡ ಸದ್ಯದ ಮಟ್ಟಿಗೆ ಇದೆ. ಯಾಕೆ ಅಂತಂದು ಹೇಳಿದ್ರೆ, RSSನ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಅದು ಸಹಜವಾಗಿಯೇ ಹಿಂದುತ್ವದ ಮತ ಬ್ಯಾಂಕು ಕೂಡ ದೂರ ಆಗಬಹುದು ಅನ್ನೋಂಥ ಒಂದಷ್ಟು ಆತಂಕ ಇದೆ. ಸೇಮ್ ಟೈಮ್ ಮತ್ತೊಂದು ಕಡೆಗೆ ಒಂದು ಅಹಿಂದ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ಲಬಹುದು ಅನ್ನೋಂಥ ವಿಶ್ಲೇಷಣೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಮೊದಲಿಂದನೂ ಕೂಡ RSSನ ವಿರುದ್ಧ ಏನು ಮಾತಾಡ್ತಾ ಬಂದಿದ್ದಾರೆ, ಆ ಒಂದು ಮಾತನಾಡುವುದರ ಜೊತೆಗೆ ಈಗ ಗೃಹ ಇಲಾಖೆಯ ವಿಚಾರವನ್ನು ಜವಾಬ್ದಾರಿ ವಹಿಸಿಕೊಂಡಂತ ನಂತರದಲ್ಲಿ ಪಥಸಂಚಲನ ಮಾಡುವಂಥ ವಿಚಾರ ಆಗಿರ್ಬೋದು, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಂಥ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಖಾಸಗಿ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ, ಹೋಟೆಲ್ಗಳಲ್ಲಿ ಮಾಡಿದ್ರೆ ಅದಕ್ಕೆ ನಮ್ಮ ಅನುಮತಿಯ ಅಗತ್ಯ ಇಲ್ಲ ಅನ್ನುವಂಥ ಒಂದಷ್ಟು ನುಡಿಗಳನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆಡಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.